ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭಾನುವಾರ ಹುಣ್ಣಿಮೆ ಇತ್ತು. ಹುಣ್ಣಿಮೆ ಇರೋದ್ರಿಂದ ನಾನು ಹುಣ್ಣಿಮೆ ಪೂಜೆನ ಮಿಸ್ ಮಾಡೋದಿಲ್ಲ, ಮಾಡ್ಕೊತೀನಿ. ಅದಕ್ಕೆ ಬೆಳಗ್ಗೆ ಬೇಗ ಒಂದು 6 ಗಂಟೆಗೆ ಎದ್ದು ಮೊದಲು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಒಂದು ಹೊತ್ತು ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನದಿಂದ ಊಟ ಮಾಡ್ತೀನಿ. ಅದಕ್ಕೇ ಮನೆ ಕೆಲಸ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಸ್ನಾನ ಪೂಜೆನ ಇಟ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ತಿಂಡಿ ಮಾಡಿ ಹಸ್ಬೆಂಡ್ಗೆ ಪಾಪಗೆಲ್ಲ ಕೊಟ್ಟು ಮಾಡಿ ಆಮೇಲೆ ಮಾಡೋಣ ಅಂತ ಹೇಳಿ ಮೊದಲಿಗೆ ಇಲ್ಲಿ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಈ ರಂಗೋಲಿ ತುಂಬಾ ಸಿಂಪಲಾಗಿದೆ. ಸ್ಪೇಸ್ ಚಿಕ್ಕದಾಗಿದೆ ಅಂದರೆ ನೀಟಾಗಿ ಹಾಕೊಬೋದು. ನಾನು ಫಸ್ಟ್ ಸ್ವಲ್ಪ ಲೈನ್ ಹೆಚ್ಚು ಕಮ್ಮಿ ಹಾಕ್ಬಿಟ್ಟಿದ್ದೆ, ಅದಕ್ಕೇ ಅದನ್ನ ಹೋಗಿಸ್ಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಈಸಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವ ರೀತಿ ಡಾಟ್ಸ್ ಹಾಕೋಬೇಕು ನೋಡಿಕೊಂಡು ಮಧ್ಯದಲ್ಲಿ 5, ನಂತರ ಮೇಲೆ ಕೆಳಗಡೆ 6 ಮತ್ತು 2 ಮತ್ತು 5 ಮತ್ತು 2 ಅಷ್ಟೇ. ತುಂಬಾ ಸಿಂಪಲ್ಲಾಗಿದೆ. ಸೊ ಇದಾಗಿತ್ತು ಇವತ್ತಿನ ರಂಗೋಲಿ. ನಾನು ಕಂಪ್ಲೀಟ್ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ಮೊದಲಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇಲ್ಲಿ ಟೇಬಲ್ ಏನು ತಂದು ಇಟ್ಕೊಂಡಿದ್ದೀವಿ ಅಲ್ವಾ, ಇದು ಓದೋದಕ್ಕೆ ಬರೆಯೋದಕ್ಕೆ ಅಂತ ಹೇಳಿ ತಂದು ಇಟ್ಕೊಂಡಿದ್ದೀನಿ. ಹಸ್ಬೆಂಡ್ ತುಂಬ ಕೆಳಗಡೆ ಎಲ್ಲ ಕುತ್ಕೊಂಡು ಬರೀತಾಯಿದ್ರು, ಬೆನ್ನೋ ಬರ್ತಾಯಿತ್ತು. ಅದಕ್ಕೆ ಇಲ್ಲಿ ಅಂತ ತಂದಿಟ್ಟಿದ್ದೀನಿ. ಇದರಲ್ಲಿ ಬರೆಯೋದಕ್ಕಿಂತ ಊಟ ಮಾಡೋದು ಈ ರೀತಿ ಐಟಮ್ಸ್ ಇಟ್ಟೋದೇ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಮೊದಲು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು, ಇದು ಹೇಳೋದೋ ಬೇಡವಾ, ಆದರೆ ಸುಮ್ಮನೆ ಇರೋಕ್ಕಂತ ಆಗಲಿಲ್ಲ. ಅದಕ್ಕೇ ತಿಳಿಸೋಣ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನಾನು ಆಲ್ಮೋಸ್ಟ್ 100% ನನ್ನ ಕಡೆಯಿಂದ ನಾನು ಕೊಡೋಕ್ಕಾಗ್ತಾಯಿಲ್ಲ. ಅಂದರೆ ಏನು ಅಂದರೆ ನನಗೆ ಮನೆ ಕೆಲಸ, ಪಾಪು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಏನಾದರೂ ಸ್ವಲ್ಪನೇ ಆದರೂ ಡಿಮೋಟಿವೇಟ್ ಆಗೋವಾಗಾದರೆ ತುಂಬಾ ಬೇಜಾರಾಗ್ಬಿಡುತ್ತೆ, ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಅದಕ್ಕೇ ಏನು ಅನಿಸ್ಬಿಡುತ್ತೆ, ಕೆಲವೊಂದು ಸಲ ಮಾಡೋದೇ ಬೇಡ ಅನಿಸುತ್ತೆ. ಒಂದೊಂದು ಸಲ ಅನಿಸುತ್ತೆ ಏನು ಮಾಡದೇ ಇರೋ ಬದಲು ಏನಾದರೂ ಒಂದು ಮಾಡ್ತಾಯಿದ್ದೀನಲ್ಲ ಅಂತ ಅನಿಸುತ್ತೆ. ನನ್ನ ಗೋಲ್ಸ್ ಇರೋದೇ ಬೇರೆ. ಬಟ್ ನಾನು ಇದನ್ನು ನೋಡೋಣ, ಒಂದು ಸ್ವಲ್ಪ ದಿನಕ್ಕೆ ಟೈಮ್ ಕೊಟ್ಟು ಮಾಡೋಣ, ಇದು ಏನಾದರೂ ಸಕ್ಸಸ್ ಆಯಿತು ಅಂದರೆ ಮುಂದುವರಿಯೋಣ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದೆ. ಬಟ್ ಯಾಕೋ ನನಗೆ ಮನಸ್ಸಾಗ್ತಾ ಇಲ್ವೋ, ನಾನು ಸರಿಯಾಗಿ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇಲ್ವೋ, ಅಥವಾ ನನ್ನನ್ನು ಯೂಟ್ಯೂಬು ಪ್ರತಿಯೊಬ್ಬರನ್ನು ಪುಷ್ ಮಾಡುತ್ತೆ ಬಿಡಿ. ಅದಕ್ಕೆ ಇವರು ಅವರು ಯಾರೂ ಬೇಕಾಗಿಲ್ಲ. ಚೆನ್ನಾಗಿ ಯಾರು ವೀಡಿಯೋ ಮಾಡ್ತಾರೋ ಅವ್ರನ್ನ ಪುಷ್ ಮಾಡುತ್ತೆ. ಬಟ್ ನನ್ನ ಕಡೆಯಿಂದನೇ 100% ಕೊಡೋದಕ್ಕಾಗ್ತಾಯಿಲ್ಲ. ನಾನು 100% ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಹೇಗಾಗುತ್ತೆ ಅಂದರೆ, ನಾನು ಇವಾಗ 100 ಡೇಸ್ ಚಾಲೆಂಜ್ ಏನು ನೋಡ್ತಾ ಇದ್ದೀರಲ್ವ, ಮಾಡ್ತಾಯಿರ್ತೀನಿ. ನೈಟ್ ಹೊತ್ತು ಊಟ ಮಾಡೋದನ್ನು ವೀಡಿಯೋ ಮಾಡೋದನ್ನೇ ಮಾಡ್ಬಿಡ್ತೀನಿ. ತುಂಬ ದಿನ ಆಗಿದೆ ನನಗೆ. ಅದರಿಂದಾಗಿ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗ್ತಾಯಿಲ್ಲ. ಹೀಗೇ ಕೆಲಸ ಮಾಡ್ತಿರ್ತೀನಿ, ಏನೋ ಒಂದು ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿರ್ತೀನಿ. ಅದು ಹೊಸ್ದಾಗಿ ಬಂದಿರುತ್ತೆ, ನನಗೆ ಗೊತ್ತಾಗಿರೋ ಇನ್ಫಾರ್ಮೇಷನ್ಸು, ಹೆಲ್ತ್ ರಿಲೇಟೆಡ್, ಹೇರು, ಸ್ಕಿನ್ ರಿಲೇಟೆಡ್ ಎಲ್ಲ ನಿಮ್ಗೆ ತಿಳಿಸ್ಬೇಕು ಅಂತ ತುಂಬ ಅಂದ್ಕೊಂಡಿರ್ತೀನಿ. ಮರ್ತೋಗ್ಬಿಡುತ್ತೆ. ಅದೆಲ್ಲ ಮಾಡಿ ಮುಗಿದ್ಮೇಲೆ ನೆನಪಾಗುತ್ತೆ. ಅದಕ್ಕೇ ಹೇಗಾಗ್ಬಿಟ್ಟಿದೆ ಅಂದರೆ ಇದನ್ನು ಒಂದು 50-50 ಆಗಿಬಿಟ್ಟಿದೆ ನನಗೆ. ನೋಡಿದೆ, ಇಷ್ಟು ದಿನ ಮಾಡಿದೆ ಅಂದರೆ ಕನ್ಸಿಸ್ಟೆಂಟಾಗಂತೂ ನಾನು ಮಾಡಿಲ್ಲ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ನಾನು ಇದಕ್ಕೆ 100% ಕೂಡ ಕೊಟ್ಟಿಲ್ಲ. 100% ಕೊಟ್ಟಿದ್ರೆ ಆಗ್ತಿತ್ತೋ ಏನೋ, ಅದು ನನಗೆ ಗೊತ್ತಿಲ್ಲ. ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಮಾಡ್ತಾಯಿದ್ದೆ ನಾನು ಏನೇ ಫಸ್ಟ್ ವೀಡಿಯೋಸ್ ತುಂಬಾ ಇಷ್ಟ ಆಗ್ತಾಯಿತ್ತು. ಬಟ್ ಬರ್ತಾ ಯಾಕೋ ನಾನು ಆ ಒಂದು ಫ್ಲೋನ, ನಾನು ವೀಡಿಯೋ ಮಾಡೋ ಒಂದು ಸ್ಟೈಲ್ನ ನಾನು ಬಿಟ್ಬಿಟ್ಟಿದ್ದೀನಿ ಅನಿಸ್ತಾಯಿದೆ. ಯಾಕೋ ಕಂಫರ್ಟಬಲ್ ಆಗ್ತಾಯಿಲ್ಲ. ನಾವು ಮಾಡೋ ವೀಡಿಯೋ ನಮಗೆ ಫಸ್ಟು ಪರ್ಫೆಕ್ಟ್ ಅನಿಸ್ಬೇಕು, ಆಮೇಲೇ ಅದು ಒಂದು 4 ಜನಕ್ಕೆ ತಲುಪೋಕ್ಕೆ ಸಾಧ್ಯ ಅಲ್ವಾ. ಅದರಿಂದಾಗಿ ಕಂಪ್ಲೀಟ್ ನಾನು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಏನಾಗುತ್ತೆ, ಪಾಪು ಇದ್ದಾನೆ, ಪಾಪುನ ನಾನು ಕಂಪ್ಲೀಟಾಗಿ ನೋಡ್ಕೊಳ್ಳೇಬೇಕು. ನನ್ನ ಫಸ್ಟ್ ಮೇಯ್ನ್ ಪ್ರಿಯಾರಿಟಿ ಅಂದರೆ ಪಾಪು. ಯಾಕೆ ಅಂದರೆ ನಾನು ಮಾತ್ರ ಅವನನ್ನೇ 100% ಕೊಟ್ಟು ನೋಡ್ಕೊಳ್ಳೋಕೆ ಸಾಧ್ಯ. ನಾನು ಎಲ್ಲೂ ಬಿಡೋಕ್ಕೆ ನನ್ನ ಕೈಲಿ ಆಗೋದು ಇಲ್ಲ ಕೂಡ ಅವನನ್ನು ಬಿಟ್ಟು ಇರೋದಕ್ಕೆ. ಅದಕ್ಕೆ ಏನು ಅಂದರೆ, ನನ್ನ ಹತ್ರನೇ ಅವನನ್ನು 100% ಆಗಿ ನಾನು ನೋಡ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ಮೇಲೆ ನಾನು ಇದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ವಲ್ಪ ಆಮೇಲೆ ಫ್ರಸ್ಟ್ರೇಟ್ ಆಗ್ಬೋದು. ಕೆಲವೊಮ್ಮೆ ಆಗಿದೆ ಕೂಡ. ಇದನ್ನು ವ್ಯೂಸ್ನ ಅಥವಾ ಸಬ್ಸ್ಕ್ರೈಬರ್ಸ್ನ ಎಲ್ಲನೂ ನೋಡ್ಕೊಂಡು ನಾವು ಮನೆ ಮೇಲೆ ಸುಮ್ಮನೆ ಫ್ರಸ್ಟ್ರೇಟ್ ಆಗೋ ಬದಲು ಇಲ್ಲಿ ಏನೋ ನಮಗೆ ಒಂದು ಕಡೆ ಅನಿಸುತ್ತೆ, ನನಗೆ ಯಾಕೋ ನನಗೆ ಯೂಟ್ಯೂಬ್ ಸರಿಯಾಗಿ ಬರ್ತಾ ಇಲ್ಲ. ನಾನು ಅಷ್ಟು ಇದರಲ್ಲಿ ಮುಳುಗಿ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಎಲ್ಲರೂ ಅಷ್ಟೇ 100% ಯಾರು ಕೊಟ್ಟು ಮಾಡ್ತಾ ಇದ್ದಾರೋ ಅವ್ರಿಗೇ ಒಂದು ಸಕ್ಸಸ್ ಅನ್ನೋದು ಯೂಟ್ಯೂಬಲ್ಲಿ ಕಾಣ್ತಾ ಇರೋದು. ಸುಮ್ಮನೆ ಜಸ್ಟ್ ನಾವು ಏನೋ ನಮ್ಮ ಹ್ಯಾಬಿಟ್ ಥರ ಮಾಡೋಣ ಅನ್ನೋರಿಗೆ ಹ್ಯಾಬಿಟ್ ಥರನೇ ಇದ್ದೇ ಅದು ಮುಂದುವರಿತಾ ಇಲ್ಲ. ಅದಕ್ಕೇ ನನಗೂ ಅನಿಸ್ತಾಯಿದೆ, ಎಲ್ಲೋ ಒಂದು ಕಡೆ ಪಾಯಿಂಟ್ ಮಿಸ್ ಹೊಡಿತಾ ಇದೆ, ಇದು ನನಗೆ ಆಗೋದಿಲ್ಲ, ನೋಡೋಣ ಅಂದರೆ ಯೂಟ್ಯೂಬ್ ಮಾಡೋದನ್ನು ಬಿಡೋದಕ್ಕೂ ಕೂಡ ಒಂದು ಕಡೆ ಮನಸ್ಸಾಗ್ತಾಯಿಲ್ಲ. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಆ ಕಡೆಗೆ ಇಳಿದ್ಬಿಟ್ಟಿದ್ದೀನಿ. ಅಂದರೆ ಫೇಲ್ಯೂರ್ ಅನ್ನೋ ಅಂಥ ಭಯ ಅಲ್ಲ, ಏನು ಅಂದರೆ ಮಾಡ್ತಾ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಅದನ್ನು ಬಿಡೋದಕ್ಕೂ ಕೂಡ ಒಂದು ಕಡೆ ಆಗ್ತಾಯಿಲ್ಲ.
ಕಂಟಿನ್ಯೂ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಬಿಟ್ಟರೆ ನಾನು ಏನೋ ನನ್ನ ಫ್ಯೂಚರಲ್ಲಿ ಇದೆಲ್ಲ ನೋಡಿ ಹೀಗಿದ್ವಿ ಹೀಗಿತ್ತು, ಫಸ್ಟ್ ಎಲ್ಲಿದ್ವಿ ಎಲ್ಲಿಗೆ ಹೋದ್ವಿ ಹೇಗೆ ಕೆಲಸ ಮಾಡ್ತಿದ್ದೆ ಎಲ್ಲ ನೋಡಿ ನನಗೆ ನಾನೇ ಒಂದು ಇಮ್ಯಾಜಿನೇಷನ್ ಥರ ಇರಲಿ ಅಂತ ಹೇಳಿ ಇದನ್ನೆಲ್ಲ ವೀಡಿಯೋಸ್ ಮಾಡಿ ಇಟ್ಕೊತಾ ಇದ್ದೀನಿ. ಬಟ್ ಆದರೆ ಇದನ್ನು ಬಿಟ್ಬಿಟ್ರೂ ಇಷ್ಟ ಆಗ್ತಾಯಿಲ್ಲ, ಮಾಡೋದಕ್ಕೂ ಇಷ್ಟ ಆಗ್ತಾಯಿಲ್ಲ. ಹಾಗಾಗ್ಬಿಟ್ಟಿದೆ, ಬಿಸಿ ತುಪ್ಪ ನುಂಗ್ದಾಗುತ್ತೆ ಅಂತಾರಲ್ಲ, ಹಾಗಾಗ್ಬಿಟ್ಟಿದೆ. ನೋಡಬೇಕು ನನ್ನ ಮನಸ್ಸು ಹೇಗೆ ಬರುತ್ತೋ ಹಾಗೆ. ಬಟ್ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ನೋಡೋಣ, ಸಕ್ಸಸ್ ಬೇಕೇ ಬೇಕು ಅಂತ ಏನೂ ಹಠ ಇಲ್ಲ. ಯಾಕೆಂದರೆ ನನ್ನ ಕಡೆಯಿಂದ 100% ಇದಕ್ಕೆ ಕೊಡೋದಕ್ಕೆ ಆಗ್ತಾಯಿಲ್ಲ. ಜಾಸ್ತಿ ಫೋನ್ ನೋಡಿಕೊಂಡು ಅದನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ನನ್ನ ಹೆಲ್ತು, ಪಾಪು, ಮನೆಯವ್ರ ಹೆಲ್ತ್ ಎಲ್ಲನೂ ಬಿಟ್ಟು ನಾನು ಇದೊಂದಕ್ಕೆ 100% ಕೊಡೋದಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ನನ್ನ ಹತ್ರ ಏನು ಇನ್ಫಾರ್ಮೇಷನ್ ನನಗೆ ಏನು ಗೊತ್ತಿದೆ ಅದನ್ನು ವೀಡಿಯೋಸ್ ಮುಖಾಂತರ ತಿಳಿಸ್ತೀನಿ. ಯಾಕೆಂದರೆ ನನ್ನ ಥರ ಹೌಸ್ ವೈಫ್ಸ್ ತುಂಬ ಜನ ಇರ್ತಾರೆ, ಕೆಲವೊಂದು ವಿಷಯಗಳು ತಿಳಿದಿರಲ್ಲ. ಅದನ್ನು ತಿಳಿಸೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದಷ್ಟೇ. ಅದಕ್ಕೇ ತಿಳಿಸ್ತೀನಿ. ಇಲ್ಲ ಅಂದರೆ ವೀಡಿಯೋಸ್ನ ಅಷ್ಟಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಆಗ್ತಾಯಿಲ್ಲ. ಒಂದೊಂದು ಟೈಮು ಮತ್ತಾಗ ಯಾಕೆ ಹಿಂಗೆ ಮಾಡಿದೆ ಅನ್ನೋದು ಒಂದು ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಅದಕ್ಕೇ ಸುಮ್ಮನೆ ಅದನ್ನೇ ಒಂದು ಫ್ಲೋ ಮೇಂಟೈನ್ ಮಾಡೋಕ್ಕಾಗಲ್ಲ. ನೋಡೋಣ ಇನ್ ಫ್ಯೂಚರ್ ಆದರೆ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟಾಗಿ ಅದಕ್ಕೇ 100% ಕೊಟ್ಟು ಮಾಡೋಣ. ಬಟ್ ಇವಾಗ ನನ್ನ ಕೈಲಿ 100% ಕೊಡೋಕೆ ಆಗ್ತಾಯಿಲ್ಲ ಯೂಟ್ಯೂಬ್ಗೆ. ಸುಮ್ಮನೆ ವೀಡಿಯೋಸ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದು ಕೂಡ ಇಷ್ಟ ಇಲ್ಲ. ಬಟ್ ಮಧ್ಯೆ ಮಧ್ಯೆ ಮಾಡ್ತಾಯಿರ್ತೀನಿ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನನ್ನ ಲೆವೆಲ್ಸ್ನ ನಾನು ನೋಡ್ಕೊಳ್ಳೋಕೆ ನಂಗೆ ತುಂಬ ಇಷ್ಟ. ಹೇಗಿದ್ವಿ, ಹೇಗಾದ್ವಿ, ಏನೇನು ಫಾಲೋ ಮಾಡ್ತಿದ್ವಿ, ಮತ್ತು ಏನು ಚೇಂಜಸ್ ಮಾಡ್ಕೊಂಡ್ವಿ, ನಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಯಿತು ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ಇದರಲ್ಲಿ ಹೇಳೋದ್ರಿಂದ ಇನ್ ಫ್ಯೂಚರ್ ನಾವು ನೋಡಿದ್ರೆ ನಮಗೆ ಇಮ್ಯಾಜಿನೇಷನ್ ಅಲ್ಲ, ನಮಗೆ ಪ್ರಾಕ್ಟಿಕಲ್ ಮತ್ತು ಫಿಸಿಕಲಿ ನೋಡೋದಕ್ಕೆ ಒಂದು ವಿಷನ್ ಇರುತ್ತೆ ಅಂತ ಹೇಳಿ ಅದಕ್ಕೇ. ಸೊ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಇವತ್ತು ಪೂಜೆ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನ ನಾನು ಧೂಪದ ಬತ್ತಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಚ್ಚಿ ಮಧ್ಯಾಹ್ನ 1-1:30 ಆಯಿತು ಪೂಜೆ ಮಾಡೋ ತನಕ. ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಮಧ್ಯಾಹ್ನ ಹೊತ್ತು ಆಲ್ಮೋಸ್ಟ್ ಪೂಜೆ ಮಾಡಲ್ಲ. ಈ ರೀತಿ ಒಂದು ಹೊತ್ತು ಇದ್ದಾಗ ನಾನು ಇದೇ ರೀತಿ ಮಾಡ್ಕೊತೀನಿ. ಹೂವೆಲ್ಲ ತರಿಸಿ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾನು ಇಲ್ಲಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಾಯಿತು. ನಂಗೆ ಅಲಂಕಾರ ಮಾಡೋದು ತುಂಬ ಇಷ್ಟ. ಅಲಂಕಾರ ಎಲ್ಲ ಮಾಡಿ ಮುಗಿಸಿ ಮನೇಲಿ ಎಲ್ಲ ಕಡೆ ಧೂಪ ಹಾಕ್ಕೊಂಡೆ. ಇಲ್ಲಿ ನೋಡ್ತಿದ್ದೀರಲ್ವ, ತುಳಸಿ ಕಟ್ಟೆ ಮತ್ತು ಹೊಸ್ಲಿಗೆ 2ಕ್ಕೆ ಮಾತ್ರ ಪೇಂಟ್ ಮಾಡಿದ್ದೀನಿ. ಹೊಸ್ಲಲ್ಲಿ ಕಂಪ್ಲೀಟಾಗಿ ಪೇಂಟ್ ಹೊರ್ಟೋಗಿತ್ತು, ಅದಕ್ಕೇ 2ಕ್ಕೂ ಪೇಂಟ್ ಮಾಡಿದ್ದೀನಿ. ನಾನು ಒಂದು ಹೇರ್ ಪ್ಯಾಕ್ ವೀಡಿಯೋ ತೋರಿಸಿದ್ದೆ ಇದರಲ್ಲಿ, ಅದನ್ನ ನಾಳೆ ಕಂಪ್ಲೀಟ್ ಡೀಟೇಲಾಗಿ ಒಂದು ಸಲ ಶೇರ್ ಮಾಡ್ಕೊತೀನಿ ಫ್ರೀ ಆದಾಗ. ಬಟ್ ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡಿಲ್ಲ. ಇದೆಲ್ಲ ಮಾಡಿ ಮುಗಿಸಿ ಇನ್ನು ಮಧ್ಯಾಹ್ನ ನಾನು ರವೆ ರೊಟ್ಟಿ ಮಾಡಿಕೊಂಡೆ. ನಾನು ಸ್ವಲ್ಪ ಗಂಜಿ ತಗೊಂಡೆ ಖಾಲಿ ಹೊಟ್ಟೆಗೆ. ಫಸ್ಟ್ ಇಷ್ಟು ಹಾರ್ಡಾಗಿ ಊಟ ತಗೊಂಡ್ರೆ ಅದು ಆಗೋಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳಿ ಗಂಜಿ ತಗೊಂಡು ಅದೊಂದು ಆದ ಹಾಫ್ ಆನ್ ಅವರ್ಗೆ ನಾನು ರೊಟ್ಟಿ ತಿಂದೆ. ಸೊ ಇದಾಗಿತ್ತು ನನ್ನ ಈ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಇದು. ಏನು ಎಲ್ಲರಿಗೂ ಆಗುತ್ತೆ ಆಗಲ್ಲ ಅಂತಲ್ಲ, ತುಂಬ ಜನ ಸಕ್ಸಸ್ ಆಗಿರೋರು ಕೂಡ ಇದ್ದಾರೆ ಅಲ್ವಾ. ನಾವು ನಮ್ಮ 100%ನ ಕೊಟ್ರೇ ಅದು ನಮಗೆ ವಾಪಸ್ ರಿಟರ್ನ್ ಕೊಡೋಕ್ಕೆ ಸಾಧ್ಯ. ಅದನ್ನು ತಲೆಯಲ್ಲಿ ಇಟ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇರ್ ಪ್ಯಾಕೆಲ್ಲ ಹಾಕಾಗಿತ್ತು, ಕೂದಲು ತುಂಬಾ ಚೆನ್ನಾಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.